ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರ್ದಿರೋದು ಯಶರಕ್ಷರಿ ಸರ್. ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಉಪ್ಪು ಮಾರಿಯೂ ಬದುಕಬಹುದು. ಉಪ್ಪು ಮಾರಿಯೂ ಬದುಕಬಹುದು ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ಅಮೆರಿಕದಲ್ಲಿ ಒಬ್ಬ ದೊಡ್ಡ ಉದ್ಯಮಿ ಇದ್ರು. ಭಾರಿ ವ್ಯವಹಾರ. ಆಗಿಂದಾಗೆ ವ್ಯವಹಾರದಲ್ಲಿ, ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತಾ ಇದ್ವು. ಅಮೆರಿಕದಲ್ಲಿ ಒಬ್ಬ ದೊಡ್ಡ ಉದ್ಯಮಿ ಇದ್ರು, ಬಿಸ್ನೆಸ್ ಮ್ಯಾನ್ ಇದ್ರು. ಆಗ ಅವರಿಗೆ ವ್ಯವಹಾರದಲ್ಲಿ, ಮನೆಯಲ್ಲಿ, ಸಂಸಾರದಲ್ಲಿ ಬರೀ ತೊಂದರೆಗಳು, ಸಮಸ್ಯೆಗಳು ಬರ್ತಾ ಇದ್ವು. ಕೆಲವೊಮ್ಮೆ ಸಣ್ಣದು ಬರ್ತಿತ್ತು, ಕೆಲವೊಮ್ಮೆ ದೊಡ್ಡದು ಬರ್ತಾ ಇತ್ತು. ಒಮ್ಮೊಮ್ಮೆ ಅವರಿಗೆ ಕುತೂಹಲ ಉಂಟಾಯಿತು. ಈ ದೊಡ್ಡ ನಗರದಲ್ಲಿ ಈ ಸಮಸ್ಯೆಗಳೆಲ್ಲ ನನಗೆ ಯಾಕಿದ್ಯಾ? ನನಗೆ ಬರ್ತಾ ಇದೆಯಾ? ಅಥವಾ ಇತರರಿಗೂ ಇದೆಯಾ? ಸಮಸ್ಯೆಗಳೇ ಇಲ್ಲದವರು ಯಾರಾದರೂ ಇರಬಹುದಾ ಎಂದು ಕಂಡುಕೊಳ್ಳಬೇಕೆನಿಸಿತು. ಅಂದ್ರೆ ಅವರಿಗೆ ಅದು ಇದು ಸಮಸ್ಯೆ ಬರ್ತಾ ಇರೋದ್ರಿಂದ ಕೆಲವು ಸರಿ ಸಣ್ಣದು ಬರ್ತಿತ್ತು, ಕೆಲವು ಸರಿ ದೊಡ್ಡದು ಬರ್ತಿತ್ತು. ಆಗ ಅವ್ರು ಏನ್ ಅನ್ಕೊಂತಿದ್ರು, ಓ, ಪ್ರಪಂಚದಲ್ಲಿ ಯಾರಿಗೂ ಸಮಸ್ಯೆನೇ ಇಲ್ವೇನೋ, ನನಗೆ ಮಾತ್ರ ಸಮಸ್ಯೆ ಬರ್ತಾ ಇದೆ. ನೋಡೋಣ, ಈ ಪ್ರಪಂಚದಲ್ಲಿ ಸಮಸ್ಯೆ ಇಲ್ದೇ ಇರೋರು ಯಾರಾದ್ರೂ ಇದಾರಾ ತಿಳ್ಕೊಬೇಕು ಅನ್ನೋ ಕುತೂಹಲ ಬರುತ್ತೆ ಅವರಿಗೆ. ಆಗ ಒಬ್ಬ ಬುದ್ಧಿವಂತನನ್ನು ಕರೆದು 3 ತಿಂಗಳ ಒಳಗೆ ಈ ನಗರದಲ್ಲಿ ಸಮಸ್ಯೆಗಳೇ ಇಲ್ಲದವರನ್ನು ಕರೆತನ್ನಿ, ನಾನು ಅವರನ್ನು ನೋಡ್ಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ತಾನೆ. 3 ತಿಂಗಳು ಹೋಗು, ಇಡೀ ಪ್ರಪಂಚ ಎಲ್ಲ ಕಡೆ ಹುಡುಕು, ಯಾರ ಸಮಸ್ಯೆಗಳ ಪ್ರಾಬ್ಲಮ್ಸೇ ಇಲ್ಲದೆ ಇರೋರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಒಬ್ನಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ಅವರು, ವ್ಯಾಪಾರಿ. ಆಗ 3 ತಿಂಗಳು ಮುಗಿದ ನಂತರ ಅವನು ವ್ಯಾಪಾರ ಇದು ಹುಡ್ಕೊಂಡು ಹೋಗಿರ್ತಾನಲ್ಲ, ಅವನು ಬರ್ತಾನೆ. ಶ್ರೀಮಂತನಿಗೆ ಕುತೂಹಲವೋ ಕುತೂಹಲ, ಅಬ್ಬಾ, ಸಮಸ್ಯೆಗಳೇ ಇಲ್ದೇ ಇರೋರ್ನ ಕರ್ಕೊಂಡ್ ಬರ್ತಾರೆ, ನಾನ್ ನೋಡ್ಬೋದು ಅಂತ ಕಾಯ್ತಾ ಕೂತಿರ್ತಾರೆ ಈ ಉದ್ಯಮಿ. ಆಮೇಲೆ ಸಮಸ್ಯೆಗಳು ಇಲ್ದೇ ಇರೋರು ಇದಾರಾ ಹೇಳಿ ನೋಡೋಣ. ಒಬ್ಬೊಬ್ರಿಗೆ ಒಂದೊಂದ್ ಸಮಸ್ಯೆ. ನಾವು ನಮ್ದೇ ಸಮಸ್ಯೆ ದೊಡ್ಡದು ಅನ್ಕೊಂಡಿರ್ತೀವಿ. ನಮ್ ಸಮಸ್ಯೆಗಿನ್ನ ಬೇರೆಯವ್ರದ್ದು ದೊಡ್ಡ ಸಮಸ್ಯೆನೇ ಇರುತ್ತೆ. ಹಾಗಾಗಿ ಸಮಸ್ಯೆ ಇಲ್ದೇ ಇರೋರು ನಮ್ ಈ ಇಡೀ ಜಗತ್ತೆಲ್ಲ ಯಾರಿಲ್ಲ. ಒಬ್ರಿಗಲ್ಲ, ಒಬ್ರಿಗೆ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ. ಆಗ ಆ ಆತ ಸಾವಿರಾರು ಜನ ಇದ್ದಾರೆ ಅಂತ ಹೇಳ್ದ. ಅವ್ನು ವಾಪಸ್ ಬಂದ ಅಲ್ವಾ. ಆಗ ಆ ಉದ್ಯಮಿ ಕೇಳ್ತಾರೆ ಅವನನ್ನ, ಯಾರಾದ್ರೂ ಸಿಕ್ರಾ ಸಮಸ್ಯೆ ಇಲ್ದೇ ಇರೋರು, ಪ್ರಾಬ್ಲಮ್ಸ್ ಇಲ್ದೇ ಇರೋರು ಯಾರಾದ್ರೂ ಸಿಕ್ರಾ ಅಂತ ಕುತೂಹಲದಿಂದ ಕೇಳ್ತಾರೆ. ಆಗ ಅವ್ನು ಹೇಳ್ತಾನೆ, ಅಯ್ಯೋ, ಒಬ್ಬ ಅಲ್ಲ ಸ್ವಾಮಿ, ಸಾವಿರಾರು ಜನ ಸಿಕ್ಕಿದ್ರು, ಸಮಸ್ಯೆನೇ ಇಲ್ದೇ ಇರೋರು, ಪ್ರಾಬ್ಲಮ್ಸ್ ಇಲ್ದೇ ಇರೋರು ಸಾವಿರಾರು ಜನ ಸಿಕ್ಕಿದ್ರು ಅಂತ ಹೇಳ್ತಾರೆ. ಆಗ ಇವನು ತಕ್ಷಣ ಹ್ಯಾಟು, ಕೋಟು ಮತ್ತು ಬೂಟು ಧರಿಸಿ ಸಿದ್ಧನಾದ. ಶ್ರೀಮಂತ, ಬನ್ನಿ ಹೋಗೋಣ, ನಾನು ಅಂತವರನ್ನು ಕೈಕುಲುಕಬೇಕು ಅಂತ ಹೇಳ್ತಾನೆ. ಅವನೇನ್ ಹೇಳ್ತಾನೆ, ಸಾವಿರಾರು ಜನ ಇದ್ದಾರೆ ಸಮಸ್ಯೆ ಇಲ್ದೇ ಇರೋರು ಅಂದ ತಕ್ಷಣ ಇವನು ಪಟ ಪಟ ಟೋಪಿ ಹಾಕೊಂಡ, ಸೂಟ್ ಹಾಕೊಂಡ, ಬೂಟ್ ಹಾಕೊಂಡ, ಬಾಬಾ ಬೇಗ ಅವ್ರನ್ನ ನನಗೆ ತೋರ್ಸ್ಬಾ, ನಾನು ಅವ್ರನ್ನ ಕೈ ಕುಲುಕ್ಬೇಕು ಅಂತ ಹೇಳಿ, ನೋಡ್ಬೇಕು, ಹ್ಯಾಂಡ್ ಶೇಕ್ ಮಾಡ್ಬೇಕು ಅಂತ ಹೇಳಿ ಆ ಉದ್ಯಮಿ ಹೇಳ್ತಾರೆ. ಆಗ ಆತ ನಿಧಾನವಾಗಿ ಹೇಳ್ತಾನೆ, ನೀವು ಅವರ ಕೈ ಕುಲುಕಲು ಸಾಧ್ಯವಿಲ್ಲ, ಏಕೆಂದರೆ ಅವರೆಲ್ಲ ನೆಲಮಟ್ಟದಲ್ಲಿ 4 ಅಡಿ ಕೆಳಗೆ ಹೂಳಲ್ಪಟ್ಟಿದ್ದಾರೆ. ಅಂದ್ರೆ ಸತ್ತು ಸಮಾಧಿ ಆಗಿದ್ದಾರೆ. ನಾನು ತುಂಬಾ ಹುಡುಕಿದೆ, ಬದುಕಿರುವವರಿಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ. ಸತ್ತು ಸಮಾಧಿಯಲ್ಲಿರುವವರಿಗೆ ಮಾತ್ರ ಸಮಸ್ಯೆಗಳು ಇಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಸತ್ತು ಮಣ್ಣಾಗಿರ್ತಾರಲ್ವಾ, ಅವ್ರು ಮಾತ್ರ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿರೋಕ್ ಸಾಧ್ಯ. ನಾವು ಬದುಕಿದೀವಿ ಅಂದ್ರೆ ಪ್ರಪಂಚದಲ್ಲಿ ಬದುಕಿರೋರು ಎಲ್ಲರಿಗೂ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಇದ್ರಲ್ಲಿ ತಿಳ್ಕೊಬೇಕು. ಆ ಇದ್ದೇ ಇದೆ. ಸತ್ತು ಸಮಾಧಿಯಲ್ಲಿರೋರಿಗೆ ಮಾತ್ರ ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ. ಈ ಶ್ರೀಮಂತನಿಗೆ ಈ ಮಾತು ಕೇಳಿ ಜ್ಞಾನೋದಯವಾಯಿತು. ತನಗೆ ಸಮಸ್ಯೆಗಳಿದ್ದರೇನು, ನಾನು ಜೀವಂತವಾಗಿದ್ದೇನಲ್ಲ ಎಂದು ಸಮಾಧಾನವೂ ಆಯ್ತು. ಅಪ್ಪ, ನನಗೆ ಸಮಸ್ಯೆ ಇದ್ರೂ ಪರವಾಗಿಲ್ಲ, ನಾನು ಜೀವಂತವಾಗಿದ್ದೀನಿ, ನಾನು ಬದುಕಿದ್ದೀನಲ್ಲ ಅಂತ ಅವನಿಗೆ ಸಮಾಧಾನ ಆಯ್ತು. ಈಗ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಬಹಳಷ್ಟು ಜನ ಬಯಸುವುದು ಏನು ಗೊತ್ತೇ? ನಮಗೆ ಕಷ್ಟ ಕೋಟಲೆಗಳು ಇರಬಾರದು, ತೊಂದರೆ ತಾಪತ್ರಯಗಳು ಬರಬಾರದು, ರೋಗ ರುಜಿನಗಳು ಕಾಡಬಾರದು, ನಿಂದೆ ಅಪಮಾನಗಳು ಬರಬಾರದು, ಬೇರೆಯವರಿಗೆ ಬರಲಿ, ನಮಗೆ ಬರುವುದು ಬೇಡ ಎಂದು ಬಯಸುತ್ತೇವೆ. ಆದರೆ ಇವೆಲ್ಲ ಎಲ್ಲರಿಗೂ ಬಂದೇ ಬರುತ್ತವೆ. ಬರುವ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರಬಹುದು ಅಷ್ಟೇ. ಅಂದ್ರೆ ಒಬ್ರಿಗೆಲ್ಲ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಆದ್ರೆ ಹೆಚ್ಚು ಕಡಿಮೆ, ಕೆಲವರು ಸಣ್ಣದು, ಕೆಲವರು ದೊಡ್ಡ ಬರ್ಬೋದು ಬಿಟ್ರೆ, ಅದೇ ಎಲ್ಲರಿಗೂ ಸಮಸ್ಯೆ ಬಂದೇ ಬರ್ತವೆ ಅಂತ ಹೇಳಿದ್ದಾರೆ. ನಮ್ಮ ಸಮಸ್ಯೆಗಳು ನಮಗೆ ತುಂಬಾ ದೊಡ್ಡದಾಗಿ ಕಾಣುತ್ತದೆ, ಇತರರ ಸಮಸ್ಯೆಗಳು ಸಣ್ಣವು ಅಂತ ಹೇಳಿ ಅನ್ಸುತ್ತೆ. ಉದ್ಯೋಗದಲ್ಲಿರುವವರು, ವ್ಯಾಪಾರಸ್ಥರಿಗೆ ಸಮಸ್ಯೆಗಳು ಕಡಿಮೆ, ಸಂಪಾದನೆ ಹೆಚ್ಚು ಅಂತ ಅನ್ಕೊಂತೀವಿ. ವ್ಯಾಪಾರಸ್ಥರು ಏನ್ ಅನ್ಕೊಂತಾರೆ, ರಾಜಕೀಯದಲ್ಲಿರುವವರಿಗೆ ಸಮಸ್ಯೆಗಳು ಕಡಿಮೆ, ಅವರಿಗೆ ಅಧಿಕಾರವಿದೆ ಎಂದುಕೊಳ್ತಾರೆ. ರಾಜಕೀಯದಲ್ಲಿರುವವರು ಏನ್ ಅನ್ಕೊಂತಾರೆ, ಉದ್ಯೋಗಸ್ಥರೇ ಸುಖಿ ಸಂಸಾರ, ಸುಖಿ ಜೀವನ, ಅವರದ್ದು ಕಾಯಂ ಉದ್ಯೋಗ, ಮತ್ತೆ ಮತ್ತೆ ಚುನಾವಣೆಗೆ ರಂಪ ಇಲ್ಲ ಅಂತ ಹೇಳಿ ರಾಜಕೀಯದಲ್ಲಿರೋರು ಅನ್ಕೊಂತಾರೆ. ವಕೀಲರು ಏನಂತ ಅನ್ಕೊಂತಾರೆ, ಲಾಯರ್ಸು, ವೈದ್ಯರ ಜೀವನ ತುಂಬಾ ಸುಖ ಜೀವನ, ವೈದ್ಯರಿಗೆ ಉಪಾಧ್ಯಾಯರ ಜೀವನ ರಜಾ ಅಂತ ಹೇಳಿ ಅನ್ಸುತ್ತೆ, ಮಜಾ ಜೀವನ ಅನ್ಸುತ್ತದೆ. ಹೀಗೆ ಒಟ್ಟು ಎಲ್ಲರನ್ನು ಒಟ್ಟಿಗೆ ಚರ್ಚಿಸಿದಾಗ ಮನೆ ದೋಸೆ ತೂತಾದರೆ ಅವರ ಮನೆ ಕಾವಲಿಯೇ ತೂತು ಎಂದು ಗೊತ್ತಾಗುತ್ತದೆ. ಅವರೊಂದಿಗೆ ಇವರೊಂದಿಗೆ ಹೋಲಿಸಿಕೊಂಡು ನಮ್ಮ ಸಮಸ್ಯೆಯೇ ದೊಡ್ಡದು ಎಂದು
ಕೊರಗುವ ಬದಲು ನಮ್ಮ ಸಮಸ್ಯೆಯನ್ನು ಸರಿಯಾಗಿ ಗಮನಿಸಿ ಪರಿಹಾರದ ದಾರಿಗಳನ್ನು ಹುಡುಕಿ. ಅಂದ್ರೆ ಅವ್ರ ಸಮಸ್ಯೆ ಸಣ್ಣದೇನೋ, ನನ್ನ ಸಮಸ್ಯೆ ದೊಡ್ಡದೇನೋ, ಅವ್ರಿಗೆ ಮಾತ್ರ ಇಂಥ ಸಮಸ್ಯೆ ಬಂದಿಲ್ಲ, ನನಗೆ ಮಾತ್ರ ಈ ಪ್ರಾಬ್ಲಮ್ ಇದೆ, ನಾನ್ ಮಾತ್ರ ಇದನ್ನ ಸಾಲ್ವ್ ಮಾಡ್ಬೇಕು, ನಾನ್ ಮಾತ್ರ ಇದನ್ನ ಫೇಸ್ ಮಾಡ್ಬೇಕು ಅಂತ ನಾವು ಬೇರೆಯವ್ರ ಜೊತೆ ನಮ್ಮ ಸಮಸ್ಯೆನ ಕಂಪೇರ್ ಮಾಡ್ಕೊಳ್ಳೋದ್ ಬಿಟ್ಟು ನಮ್ಮ ಸಮಸ್ಯೆನ ಗಮನಿಸ್ಕೊಂಡು ಅದನ್ನ ಹೇಗ್ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಮಸ್ಯೆಯನ್ನು ದಾಟಿ ಹೊರಬರಬಹುದು. ಸಮಸ್ಯೆಗಳಿದ್ದರೇನು, ನಾವು ಜೀವಂತ ಇದ್ದೇವಲ್ಲ ಎಂದು ಸಮಾಧಾನ ಪಡಬಹುದು. ಏಕೆಂದರೆ ಜೀವಂತವಾಗಿ ಇದ್ದರೆ ಉಪ್ಪು ಮಾರಿಯಾದರೂ ಬದುಕಬಹುದು ಅಲ್ವಾ. ನಮ್ಮ ಹತ್ರ ಕೋಟಿ ಕೋಟಿ ಆಸ್ತಿ, ಸಂಪತ್ತು ಎಲ್ಲ ಇದ್ದು ನಾವೇ ಬದುಕಿಲ್ಲ ಅಂದ್ಮೇಲೆ ಅದೆಲ್ಲ ಇದ್ದು ಏನ್ ಪ್ರಯೋಜನ ಅಲ್ವಾ. ಹಾಗಾಗಿ ನಾವು ಸಮಸ್ಯೆಗಳು ಬರ್ತವೆ ಹೋಗ್ತವೆ, ಇವತ್ ಬರ್ತವೆ ನಾಳೆ ಹೋಗ್ತವೆ, ಸಮಸ್ಯೆಗಳು ಹೆದರ್ಕೊಂಡು ನಾವು ಸಾಯಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾವು ಬದುಕಿದ್ರೆ ಸಾಕಪ್ಪ, ಇವಾಗ ಬದುಕಿದೀವಲ್ಲ, ಸಮಸ್ಯೆ ಎಲ್ಲರಿಗೂ ಇದಾವೆ, ಬದುಕಿದೀವಲ್ಲ ಸಾಕು, ನಾವು ಉಪ್ಪು ಮಾರಿ ಆದ್ರೂ ಜೀವನ ಮಾಡ್ಬೋದು ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಕಥೆ ತುಂಬಾ ಚೆನ್ನಾಗಿದೆ ಅಲ್ವಾ. ಅಂದ್ರೆ ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ತಪ್ಪು, ಆಮೇಲೆ ನಾವು ಸಮಸ್ಯೆನೇ ಇಲ್ಲದೆ ಬದುಕ್ತೀವಿ ಅನ್ನೋದು ಸುಳ್ಳು. ಎಲ್ಲರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅದನ್ನ ಫೇಸ್ ಮಾಡ್ತಾ ನಾವು ಲೈಫ್ ನ ಕಂಟಿನ್ಯೂ ಮಾಡ್ಬೇಕು, ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಬರ್ತವೆ ಹೋದಂಗ್ ಹೋಗ್ತವೆ ಅನ್ಕೊಂಡು ಸುಮ್ನೆ ನುಗ್ತಾ ಇರ್ಬೇಕು ಲೈಫ್ ಅಲ್ಲಿ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ಕಥೆ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.